ಕೃಷಿಕರಿಗಾಗಿ ಆಯುರ್ವೇದ ಕಾರ್ಯಕ್ರಮದ ಬಂದಂತಹ ಎಲ್ಲ ವೇದಿಕೆ ಮೇಲೆ ಅಂತ ಗಣ್ಯರೇ ಹಾಗೂ ಬಂದಂತ ಎಲ್ಲ ಆತ್ಮೀಯ ಆಸಕ್ತರೆ, ಆಯುರ್ವೇದ ಬಗ್ಗೆ ಆಸಕ್ತರೆ, ಮೊಟ್ಟ ಮೊದಲನೇದಾಗಿ ಸವಾಲುಗಳು ಏನೂ ಇರ್ಬೋದು, ಆಯುರ್ವೇದದ ಇಂಡಸ್ಟ್ರಿ ಇರ್ಬೋದು ಅಥವಾ ಆಯುರ್ವೇದದ ಎದುರಿಗೆ. ಆ ಸವಾಲುಗಳ ಮಧ್ಯೆ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಆಯುರ್ವೇದದಲ್ಲಿ ಏನಾದ್ರು ಒಂದು ಸೊಲ್ಯೂಷನ್ ಅನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನ ಇದನ್ನು ಮಾಡಿರ್ತಕ್ಕಂಥ ಶ್ರೀಯುತ ಕಲ್ಲಾರೆ ಮಹೇಶ್ ಅವರಿಗೆ ಹಾಗೂ ಅವರ ಪತ್ನಿ ಸ್ವಯಂಪ್ರಭಾ ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಆಯುರ್ವೇದದ ಇಂಡಸ್ಟ್ರಿ ನನಗೆ ತಿಳಿದ ಮಟ್ಟಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸುಮಾರು 30,000ದಿಂದ 50,000ವರೆಗೆ ಅದರ ಬೇರೆ ಬೇರೆ ಜಾತಿಯ ಆಯುರ್ವೇದ ಮೆಡಿಸಿನಲ್ ಪ್ಲಾಂಟ್ಸ್ಗಳು ಇದೆ. ಅದರಲ್ಲಿ ಇಂಡಿಯನ್ ಕಾಂಟ್ರಿಬ್ಯೂಷನ್ 7,000ಕ್ಕೂ ಅಧಿಕವಾದಂಥ ಒಂದು ಬೇರೆ ಮೆಡಿಸಿನಲ್ ಪ್ಲಾಂಟು, ಅದು ಎಕ್ಸ್ಟ್ರಾಕ್ಟ್ ಇರ್ಬೋದು, ಪೌಡರ್ ಇರ್ಬೋದು ಅಥವಾ ಡಿಕಾಕ್ಷನ್ ಇರ್ಬೋದು, ಇವೆಲ್ಲಗಳಲ್ಲಿ ಇಂಡಿಯನ್ ಕಾಂಟ್ರಿಬ್ಯೂಷನ್ ಇದೆ. ಇವರ ಪ್ರೆಡಿಕ್ಷನ್ ಹೆಂಗಿದೆ ಅಂತಂದ್ರೆ ಸುಮಾರು 40 ಬಿಲಿಯನ್ ರುಪೀಸ್ ಅಷ್ಟು ನೆಕ್ಸ್ಟ್ 3-4 ಇಯರ್ಸ್ನಲ್ಲಿ ಜಂಪ್ ಆಗ್ತದೆ. ಆಯುರ್ವೇದಿಕ್ ಏನು ಔಷಧಿ ಇರ್ಬೋದು ಅಥವಾ ಡ್ರಗ್ಸ್, ಅದರ ಡಿಮ್ಯಾಂಡ್ ಇಯರ್ಲಿ 16% ಹೈಕ್ ಅಂತ. ಇವುಗಳ ಮಧ್ಯೆ ಈ ಏನು ಹೈಕ್ ಆಗ್ತದಲ್ಲ ಮುಂದೆ ಇದ್ರ ಡಿಮ್ಯಾಂಡು, ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಧ್ಯದ ಗ್ಯಾಪ್ಗಳನ್ನ ಸಿಂಥೆಟಿಕ್ ಡ್ರಗ್ಸ್ಗಳು ಫಿಲ್ ಮಾಡ್ತಾವೋ ಅಥವಾ ಆಯುರ್ವೇದಿಕ್ ನ್ಯಾಚುರಲ್ ಡ್ರಗ್ಸ್ಗಳು ಫಿಲ್ ಮಾಡ್ತಾವ ಅಂತಕ್ಕಂಥದ್ದು ನಮ್ಮ ಮುಂದಿರತಕ್ಕಂಥ ಒಂದು ಪ್ರಶ್ನೆ. ಇವತ್ತು ಲಿವಿಂಗ್ ಇನ್ಕಮ್ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ ಜಗತ್ತಿನಲ್ಲಿ. ಲಿವಿಂಗ್ ಇನ್ಕಮ್ ಅಂದ್ರೆ ಈಗಾಗಲೇ ಹೇಳ್ದಂಗೆ ಅಡಿಕೆಗೆ ಅಡಿಕೆಗೆ ಹಳದಿ ಎಲೆ ರೋಗ ಇರ್ಬೋದು, ಚುಕ್ಕೆ ರೋಗ ಇರ್ಬೋದು, ಇದೊಂದು ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ತಕ್ಕಂಥ ನಮ್ದು ವಿಚಾರಧಾರೆ ಇರ್ಬೋದು. ಈ ಲಿವಿಂಗ್ ಇನ್ಕಮ್ ಅಂದ್ರೆ ಏನು? ಆಕ್ಚುಲಿ ಲಿವಿಂಗ್ ಇನ್ಕಮ್ ಅಂದ್ರೆ ಈಗ ಪ್ರಸ್ತುತ ನಾವಿಲ್ಲಿ ಅಡಿಕೆ ಬೆಳೆಗಾರರಿದ್ದೇವೆ, ನಾವು ಒಂದು ವರ್ಷಕ್ಕೆ ನಮ್ಗೆ ಗೌರವಿತವಾಗಿ ಬದುಕ್ತಕ್ಕಂಥ ಒಂದು ಇನ್ಕಮ್, ವೆದರ್ ಇಟ್ ಇಸ್ ಫ್ರಮ್ ಅರೇಕಾ ಅವ್ರು ಯಾವುದೇ ಇರ್ಬೋದು, ನಮ್ಮ ತೋಟದಲ್ಲಿ ನಾವು ಬೆಳೆದಂತ ಇದ್ದೀವಿ. ನಾನು ಯಾಕೆ ಲಿವಿಂಗ್ ಇನ್ಕಮ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಈ ಪ್ರಾಕ್ಟಿಕಾಲಿಟಿ ಬೇರೆ, ನಾವು ಮಾತನಾಡ್ತಕ್ಕಂಥದ್ದು ಬೇರೆ. ಬಹುತೇಕ ರೈತರುಗಳ ನಿಜವಾದ ಪ್ರಾಕ್ಟಿಕಲ್ ಸಿಚುವೇಶನ್ ಹೆಂಗಿದೆ ಅಂದ್ರೆ, ಲಿವಿಂಗ್ ಇನ್ಕಮ್ ಹೊರತುಪಡಿಸಿ ಯಾರು ಯಾವುದನ್ನು ವಿಚಾರ ಮಾಡ್ತಾ ಇಲ್ಲ. ದಿಸ್ ಇಸ್ ದಿ ಫ್ಯಾಕ್ಟ್. ಈ ಲಿವಿಂಗ್ ಯಾಕೆ ಹೇಳ್ತದೆ ನಿಮ್ಗೆ, ಅಡಿಕೆಗೆ ಪರ್ಯಾಯ ಅಂತಕ್ಕಂಥ ಪದ ಬಂದಾಗ, ಪರ್ಯಾಯ ಅಂತಕ್ಕಂಥದ್ದು ಬಹಳ ಡೀಪ್ ಮೀನಿಂಗ್ ಇದೆ. ನಾವು ಅದನ್ನ ಕೇವಲ 1 ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ ಅಲ್ಲಿ ನಾವು ಅದನ್ನ ಡೆಫಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಲಿವಿಂಗ್ ಇನ್ಕಮ್ ಗೆ ಮ್ಯಾಚ್ ಆಗ್ತಕ್ಕಂತಹ ಕ್ರಾಪ್ಗಳು ಅಥವಾ ಆಯುರ್ವೇದಿಕ್ ಮೆಡಿಸಿನ್ಗಳು ಇರ್ಬೋದು ಅಥವಾ ಇಲ್ಲಿ ಯಾವುದೇ ಇರ್ಬೋದು, ಅದಕ್ಕೆ ಕೃಷಿಕರ ಆಸೆ ಅದೇ ಲಿವಿಂಗ್ ಇನ್ಕಮ್ ಗೆ ಮ್ಯಾಚ್ ಆಗ್ತಕ್ಕಂಥದ್ದು ಅಂದ್ರೆ ಪರ್ಯಾಯ ಅಂತಕ್ಕಂಥದ್ದು ಅರ್ಥ. ಕೆಲವು ಮಟ್ಟಿಗೆ ಇಂಟರ್ ಕ್ರಾಪ್ ಆದಾಗ ಪೂರ್ಣ ಪರ್ಯಾಯವಾಗಿ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಪರ್ಯಾಯ ಆಗ್ಲಿ ಅಂತಾನು ಅವರು ಬಯಸ್ತಕ್ಕಂಥದ್ದು, ಅದು ನ್ಯಾಯಯುತವಾದಂತ. ಯಾಕಂದ್ರೆ ನಮ್ಮಲ್ಲೀಗ ಇಥಿಕಲ್ ಸೆಮಿನಾರ್ ಬೇರೆ, ವಯಬಲ್ ಫೀಸಿಬಲ್ ಸೆಮಿನಾರ್ಸ್ಗಳು ಬೇರೆ, ಎರಡು ರೀತಿಯ ನಾವು ಕ್ಯಾಟಗರೈಸ್ ಮಾಡಿದಾಗ, ಇಥಿಕಲ್ ಸೆಮಿನಾರ್ಸ್ಗಳು ನಾವು ಹೇಳ್ಬೋದು. ಏನು ಕೇಳಿದ್ರೆ, ಈಗ ಅನೇಕ ಆಸಕ್ತರು ಇದ್ದೀರಿ, ಯಾವುದೇ ರೀತಿ ಪ್ರಾಫಿಟ್ ಓರಿಯೆಂಟೆಡ್ ಇಲ್ದೇನೆ ಆಯುರ್ವೇದ ಪ್ಲಾಂಟ್ಗಳನ್ನ ನಾವು ಮಾಡ್ಬೇಕು ಅಂತ ಆಸಕ್ತಿಯಿಂದ ಬಂದಂಥದ್ದು, ಅದನ್ನು ನಾವು ಹೇಳ್ಬೋದು. ಆದ್ರೆ ಬಹುತೇಕ ರೈತಗಳ ಪರಿಸ್ಥಿತಿ ಲಿವಿಂಗ್ ಇನ್ಕಮ್ ಇಂದ ಹೊರತಾಗಿ ಆಲೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಇವತ್ತು ಇಲ್ಲ. ಯಾಕಂದ್ರೆ ಯಂಗರ್ ಜನರೇಷನ್ಗಳು ಹೊರಗೆ ಹೋಗ್ತಾ ಇದ್ದಾರೆ. ಇವತ್ತಿದ್ದಂತ ಓಲ್ಡ್ ಜನರೇಷನ್ಗಳು ಮಾತ್ರ ಇಲ್ಲಿರ್ತಕ್ಕಂಥದ್ದು ವಾಸ್ತವ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಹೈಯೆಸ್ಟ್ ಈಗ 2 ರೀತಿಯ ಮಾರ್ಕೆಟ್ ಇದೆ. ನಾನು ಆಯುರ್ವೇದದ ಕಲ್ಟಿವೇಶನ್ ಆಗಲಿ ಅಥವಾ ಆಯುರ್ವೇದ ಮಾತನಾಡ್ತಕ್ಕಷ್ಟು ಅನುಭವ ನನಗಿಲ್ಲ, ಯಾಕಂದ್ರೆ ನಾನು ಆಯುರ್ವೇದ ರೈತ ಅಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ಮಾರ್ಕೆಟಿಂಗು ಕೆಲವಷ್ಟರ ಮಟ್ಟಿಗೆ ಏನು ಸಮಸ್ಯೆಗಳಿದಾವೆ, ಅದಕ್ಕೆ ಯಾರು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಿಜಕ್ಕೂ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹೈಯೆಸ್ಟ್ ಎಕ್ಸ್ಪೋರ್ಟಿಂಗು ಅಥವಾ ನಮ್ಮ ಡೊಮೆಸ್ಟಿಕ್ ದೇಶಿ ಮಾರುಕಟ್ಟೆ, ಅಂತರ ರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು, ನನಗೆ ತಿಳಿದ ಮಟ್ಟಿಗೆ ಟರ್ಮರಿಕ್ ಹೈಯೆಸ್ಟ್ ಆಗ್ತದೆ. ಅದರ ನಂತರದಲ್ಲಿ ಆಮ್ಲ ಇರ್ಬೋದು, ಬ್ರಾಹ್ಮಿ ಇರ್ಬೋದು, ಈ ತರದ ಅನೇಕ ಆಯುರ್ವೇದಿಕ್ ಮೆಡಿಸಿನಲ್ ಪ್ಲಾಂಟ್ಸ್ಗಳು ಹೋಗ್ತಾ ಇದೆ. ಇದು ಪೌಡರ್ ಫಾರ್ಮ್ ಅಲ್ಲಿ ಇರ್ಬೋದು ಅಥವಾ ಡಿಕಾಕ್ಷನ್ ಫಾರ್ಮ್ ಅಲ್ಲಿ ಇರ್ಬೋದು ಅಥವಾ ಆಲ್ಕೋಹಾಲಿಕ್ ಎಕ್ಸ್ಟ್ರಾಕ್ಟ್ ಫಾರ್ಮ್ ಅಲ್ಲಿ ಇರ್ಬೋದು. ಇದರಲ್ಲಿ ಬಹುತೇಕವಾಗಿ ಇದರಲ್ಲಿ ಮತ್ತೆ ಮಧ್ಯದಲ್ಲಿ ಒಂದು ಹುಟ್ಟಿದಂತ ಪ್ರಶ್ನೆ ಇದೆ. ಒಬ್ಬ ಬಯರೇ ನನ್ನ ಹತ್ರ ಕೇಳಿದ್ರು, ಏನು ಕೇಳಿದ್ರೆ, ನೀವು ಆಯುರ್ವೇದಿಕ್ ಮತ್ತು ಆರ್ಗ್ಯಾನಿಕ್ ಅನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಅಂತ. ಇಸ್ ದಟ್ ಪಾಸಿಬಲ್? ಆಯುರ್ವೇದಿಕ್ ಮತ್ತು ಆರ್ಗ್ಯಾನಿಕ್ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗತ್ತಾ? ನಾವು ವಿಚಾರ ಮಾಡಿದಾಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಯುರ್ವೇದಿಕ್ ಅಂತದ್ದೇ ನ್ಯಾಚುರಲ್ ಹೇಳೋ ಕಲ್ಪನೆಯಲ್ಲಿ ಹುಟ್ಟಿದಂತಹ ಒಂದು
ವಸ್ತು ಸಂಗತಿ ಅದು. ಅದಕ್ಕೆ ಮತ್ತೆ ನಾನು ಆರ್ಗ್ಯಾನಿಕ್ ಹೇಳ್ತಕ್ಕಂಥದ್ದು ಸಪರೇಟ್ ಹೇಳ್ತಕ್ಕಂಥದ್ದು ಅದು ಬರುವುದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಒಂದು ಟರ್ಮರಿಕ್ ಯಾವುದೇ ಆಯುರ್ವೇದಿಕ್ ಇದರಲ್ಲೂ ಕೂಡ ಇಲ್ಲಿ ನಾವು ಕಲ್ಟಿವೇಶನ್ ಮಾಡ್ತೇವೆ, ನಮಗ್ ಗೊತ್ತಿಲ್ಲ ದೇಶಿ ಮಾರ್ಕೆಟ್ ನಲ್ಲಿ ಎಷ್ಟು ವಾಲ್ಯೂಮ್ಸ್ ಸೇಲ್ ಆಗ್ತದೆ ಅಂತಕ್ಕಂಥದ್ದು. ಉತ್ತರ ಕನ್ನಡದಲ್ಲಿ ಕಲ್ಟಿವೇಶನ್ ಆದಂತ ಸಂದರ್ಭದಲ್ಲೇ ಚಿಕ್ಕಮಂಗ್ಳೂರಲ್ಲಿ ಆಗುತ್ತೆ, ದಕ್ಷಿಣ ಕನ್ನಡದಲ್ಲೂ ಆಗುತ್ತೆ, ಆಂಧ್ರದಲ್ಲೂ ಆಗ್ಬಹುದು. ಟೋಟಲ್ ವಾಲ್ಯೂಮ್ ಎಷ್ಟು ಪ್ರೊಡಕ್ಷನ್ ಆಗ್ಬೋದು ಇನ್ನು 5-6 ವರ್ಷದ ನಂತರ, ಎಷ್ಟು ವಾಲ್ಯೂಮ್ ಕನ್ಸ್ಯೂಮ್ ಆಗ್ಬೋದು ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಉತ್ತರವನ್ನು ತಿಳಿಸ್ಕೊಡ್ತಕ್ಕಂಥವ್ರು ಯಾರು? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಅಂದ್ರೆ ಪ್ರೊಸೆಸಿಂಗ್ ಟೆಕ್ನಾಲಜಿಯಲ್ಲಿ ಈಗ ಆಲ್ರೆಡಿ ನಮ್ಮ 50 ಅಥವಾ 100 ವರ್ಷಕ್ಕೂ ಇರ್ಬೋದು ಡಿಕಾಕ್ಷನ್ ರೂಪದಲ್ಲಿ ನಮ್ಮಲ್ಲಿ ಹಳ್ಳಿ ವೈದ್ಯ ಅಂತ ಏನ್ ಮಾಡ್ತಾ ಇದ್ದು, ಆ ಪ್ರೊಸೆಸಿಂಗ್ ಟೆಕ್ನಾಲಜಿಗಳಾಗ್ಲಿ ಅಥವಾ ಇವತ್ತು ಏನು ರಿಸರ್ಚ್ಗಳಲ್ಲಿ ಪ್ರೊಸೆಸಿಂಗ್ ಟೆಕ್ನಾಲಜಿ ಏನಿದೆ ಅದನ್ನ ಮಾಡ್ತಾ ಇದ್ದಂಥವ್ರು ನಿಜಕ್ಕೂ ಇದು ಪ್ರೊಸೆಸಿಂಗ್ ಟೆಕ್ನಾಲಜಿ, ನಮ್ಮ ಇಂಡಿಯನ್ ಪ್ರೊಸೆಸಿಂಗ್ ಟೆಕ್ನಾಲಜಿಗಳು ಅಥವಾ ನಿಜಕ್ಕೂ ಏನು ಗುಡ್ ಕ್ವಾಲಿಟಿ ಅಂತಾರೆ ಆ ರೀತಿಯ ಪ್ರೊಸೆಸಿಂಗ್ ಟೆಕ್ನಾಲಜಿ ಏನು ವ್ಯತ್ಯಾಸಗಳಿದೆ, ಇದನ್ನ ರಿಸರ್ಚ್ ಮಾಡಿ ಅನಾಲಿಸಿಸ್ ಮಾಡಿ ಉತ್ತರವನ್ನ ಕೊಡ್ತಕ್ಕಂಥವ್ರು ಯಾರು? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುಡ್ ಪ್ರೊಸೆಸಿಂಗ್, ಗುಡ್ ಕ್ವಾಲಿಟಿ ಅಂತ ನಾವೆಲ್ಲ ಮಾತಾಡ್ತೇವೆ. ವಾಟ್ ಯು ಮೀನ್ ಬೈ ಗುಡ್ ಕ್ವಾಲಿಟಿ ಅಂಡ್ ಗುಡ್ ಪ್ರೊಸೆಸಿಂಗ್? ಇದಕ್ಕೆ ಉತ್ತರ ಏನಾದ್ರು ಇದೆಯಾ? ಯಾಕಂದ್ರೆ ನಾವು ಅವಾಗ ಕಂಪ್ಯಾರಿಸನ್ ಅನ್ನ ಮಾಡ್ಲೇಬೇಕಾಗ್ತದೆ. ಗುಡ್ ಕ್ವಾಲಿಟಿ ಅಂದ್ರೆ ಏನು ಹೇಳ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಇನ್ನೂ ಸ್ಪಷ್ಟವಾದ ಉತ್ತರ ಯಾವುದೇ ಬೆಳೆಯಲು ಸಿಕ್ಕಿಲ್ಲ, ಯಾವ ಬೆಳೆಯಲು ಕೂಡ. ಯಾಕಂದ್ರೆ ಒಂದೊಂದಕ್ಕೆ ಒಂದೊಂದು ಡೆಫಿನೇಷನ್ ಅಲ್ಲಲ್ಲಿ ಅವರವರು ಪ್ರಯೋಗದ ಮೂಲಕ ಉತ್ತರವನ್ನು ಕಂಡುಕೊಳ್ತು, ಅವರವರು ಪ್ರಯೋಗ ಒಂಥರ ಅಸಂಘಟಿತ ಪ್ರಯತ್ನ. ಅಂದ್ರೆ ನೀವು ಡಿಸೆಂಟ್ರಲೈಸ್ಡ್ ಅಟೆಂಪ್ಟ್ಸ್ ಬಹಳ ಆಗ್ತಾ ಇದೆ. ಇದು ಒಂದು ಸೆಂಟ್ರಲೈಸ್ಡ್ ವೇದಿಕೆಯಲ್ಲಿ ಬರ್ತಕ್ಕಂತಹ, ಇದು ಕೇವಲ ಆಯುರ್ವೇದ ಅಂತಲ್ಲ, ಒಂದು ಎಲ್ಲಾ ಪ್ರಾಡಕ್ಟ್ ಗಳು ಸೆಂಟ್ರಲೈಸ್ ವೇದಿಕೆಯಲ್ಲಿ ಬರ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದೆ. ಇದಕ್ಕೆ ಯಾರು ಉತ್ತರ ಕಂಡುಕೊಳ್ಬೇಕಂದ್ರೆ, ನಾನು ನೋಡಿದ ಪ್ರಕಾರ ಅದು ಇಂಡೋನೇಷ್ಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಯಾವುದೇ ರಾಷ್ಟ್ರ ಆದ್ರೂ ಕೂಡ ನಮ್ಮಲ್ಲಿ ಸರ್ಕಾರದಿಂದ ಬಹಳಷ್ಟು ಅದಕ್ಕೆ ಒಂದು ಬೆಂಬಲ ಸಿಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಸರ್ಕಾರ ಅಂದ್ರೆ ಇದರಲ್ಲಿ ಯಾವುದೇ ಇದಲ್ಲ, ಬಟ್ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ಗಳು. ಫಾರ್ ಎಕ್ಸಾಂಪಲ್ ಕಾಫಿ ಬೋರ್ಡ್ ಇದೆ, ಕಾಫಿಗೆ ಸೆಂಟ್ರಲ್ ಇದರಲ್ಲಿ ಸ್ಪೈಸಸ್ಗೆ ಸ್ಪೈಸ್ ಬೋರ್ಡ್ ಇದೆ, ಈಗ ಮೆಡಿಸಿನಲ್ ಇದಿದೆ ಎಲ್ಲದೂ. ಆದ್ರೆ ಈಗ ಯಾವುದೇ ಒಂದು ಬೆಳೆಯನ್ನ ನಿಮ್ಗೆ ಹೇಳ್ಬೇಕಾದ್ರೆ, ಆಯ್ತು ನೀವು ಕ್ಲಸ್ಟರ್ ಮಾಡಿದಿರಿ, ಕ್ಲಸ್ಟರ್ ರಿಜಿಸ್ಟ್ರೇಷನ್ ಆಯ್ತು, ಯಾವ ಬೆಳೆ ಬೆಳಿತೀರಿ ನೀವು, ಯಾವ್ದು ಆಯುರ್ವೇದಿಕ್ ಮೆಡಿಸಿನಲ್ ಪ್ಲಾಂಟ್ ಅನ್ನ ಬೆಳೀರಿ ಹೇಳ್ಬೇಕಾದ್ರೆ ಟೋಟಲ್ ವಾಲ್ಯೂಮ್ ಎಷ್ಟು ಬಯೋರ್ ಸೈಡ್ ಇಂದ ಯಾರು ವಿಚಾರ ಮಾಡಿದ್ದಾರೆ? ಎಲ್ಲರೂ ಕೂಡ ಹೌದು, ನಮ್ಮ ಮೆಡಿಸಿನಲ್ ಪ್ಲಾಂಟ್ ನಮ್ಮ ಹೆಮ್ಮೆ, ಎಲ್ಲರೂ ಕೂಡ ಅವ್ರು ಹೋಗ್ತೇವೆ ನಾವು. ಆದ್ರೆ ಇದ್ರ ತಗೊಳ್ತಕ್ಕಂತ ಆಸಾಮಿ ಇದಾನಲ್ಲ, ಆಸಾಮಿ ಅಂದ್ರೆ ಮೇ ಬಿ ಬಯರ್ ಅಥವಾ ಯಾವುದೇ ವ್ಯಕ್ತಿ ಇರ್ಬೋದು, ಅವನಿಗೆ ಏನ್ ಬೇಕು, ಎಷ್ಟು ಬೇಕು ಅಂತಕ್ಕಂಥ ರಿಸರ್ಚ್ ಗಳೇನಾದ್ರು ಆಗ್ತಾ ಇದೆಯೇ? ಇಲ್ಲ. ಒಂದು ಅಸಂಘಟಿತ ಪ್ರಯತ್ನಗಳು ಆಗ್ತಾ ಇದೆ, ಎಲ್ಲವೂ ಡಿಸೆಂಟ್ರಲೈಸ್ಡ್ ಅಟೆಂಪ್ಟ್ಸ್ ನಮ್ಮ ದೇಶದಲ್ಲಿ. ಇದಕ್ಕೆ ಕಾಫಿ ಬೋರ್ಡ್ ಇರ್ಬೋದು, ಸ್ಪೈಸಸ್ ಬೋರ್ಡ್ ಇರ್ಬೋದು, ಮೆಡಿಸಿನಲ್ ಪ್ಲಾಂಟ್ ಇರ್ಬೋದು, ಎಲ್ಲವೂ ಕೂಡ ಹೊರತಲ್ಲ ಅಂತಕ್ಕಂಥದ್ದು ನಾನು ಯಾವುದೇ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳು ಹೊರತಲ್ಲ ಅಂತಕ್ಕಂಥ ನಾನು ಸ್ವಲ್ಪ ಅವರುಗಳ ಪ್ರಯತ್ನ ಬಹಳ ಮಾಡ್ತಾ ಇದ್ದಾರೆ, ಎಲ್ಲಾ ಅಟೆಂಪ್ಟ್ ಗಳು ಮಾಡ್ತಾ ಇದ್ದಾರೆ, ಎಲ್ಲದೂ ಹೌದು, ಅದು ಶ್ಲಾಘನೀಯ. ಆದ್ರೆ ಅದ್ರ ಜೊತೆಯಲ್ಲಿ ಈ ರಿಸರ್ಚ್ ಇದೆಯಲ್ಲ, ಇದು ಪ್ರೊಸೆಸಿಂಗ್ ಇರ್ಬೋದು, ಇದೆಲ್ಲ ರಿಸರ್ಚ್ ಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ನಮ್ಮಲ್ಲಿ. ಮತ್ತೊಂದು ಖೇದಕರ ಸಂಗತಿ ಅಂದ್ರೆ, ನಾವು ಮಾಡಿದಂಥದ್ದು ಗುಡ್ ಪ್ರಾಡಕ್ಟ್ ಅಂತಕ್ಕಂಥ ಅನಾಲಿಸಿಸ್ ಮಾಡುವವರು ಯಾರು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಲ್ಯಾಬ್ಸ್ಗಳು. ಬಹುತೇಕರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮ್ಗೆ ಕಂಡುಕೊಂಡ ಸತ್ಯ ಅಂದ್ರೆ, ಇಂಡಿಯನ್ ಯಾವುದೇ ಲ್ಯಾಬ್ಸ್ ಗಳನ್ನು ಎಕ್ಸೆಪ್ಟ್ CFTRI ಡಿಫೆನ್ಸ್ ರಿಸರ್ಚ್ ಲ್ಯಾಬೊರೇಟರಿ ಮೈಸೂರು ಇರ್ತಕ್ಕಂಥದ್ದು, ಇವೆರಡೇ ಮಾತ್ರ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಲ್ಯಾಬ್ಸ್ ಆಗಿದೆ. ಇವೆರಡು ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಆದ್ರೆ CFTRI ಡಿಫೆನ್ಸ್ ಲ್ಯಾಬೊರೇಟರಿ ಅವ್ರದ್ದೇ ಗೌರ್ಮೆಂಟ್ ಅನಾಲಿಸಿಸ್ ಗಳಲ್ಲೇ ಬಹಳ ಬ್ಯೂಸಿ ಇರ್ತಾರೆ, ಪ್ರೈವೇಟ್ ಗಳನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾವು ಟರ್ಮರಿಕ್ ಕಳಿಸ್ಬೇಕಾದ್ರೆ ನಮ್ಮ ಅನಾಲಿಸಿಸ್ ರಿಪೋರ್ಟ್ GBA ಸ್ವಿಟ್ಜರ್ಲೆಂಡ್ ಅಥವಾ ನಿಮ್ದು ಯುರೋಪಿಯನ್ ಜರ್ಮನಿಯಲ್ಲಿ ಸಾಧಾರಣ ಒಂದೊಂದೇ ನಿಮ್ಗೆ ಎಲ್ಲ, ಅಂದ್ರೆ ಈಗ ETO ಅನಾಲಿಸಿಸ್ ಇರ್ಬೋದು ಅಥವಾ ಪೆಸ್ಟಿಸೈಡ್ಸ್ ಅದು ಬಿಡಿ, ಆರ್ಗ್ಯಾನಿಕ್. ಬಟ್ ನೀವು ಕನ್ವೆನ್ಷನಲ್ ಕೂಡ EUದವರು, ಯುರೋಪಿಯನ್ ಯೂನಿಯನ್ದವರು ಹೊಸ ರೆಗ್ಯುಲೇಷನ್ಸ್ ಗಳನ್ನ ಹೊರಡ್ತಾನೆ ಇದ್ದಾರೆ ಕನ್ವೆನ್ಷನಲ್ ಕೂಡ. ಯಾಕಂದ್ರೆ ಈಗ ವಿಡಿಸೈಡ್ ಯಾವುದು ನಿಮ್ದು ಗ್ಲೈಫೋಸೈಡ್ ಹೇಳ್ತಕ್ಕಂಥ ವಿಡಿಸೈಡ್ ಏನಿದೆ, ಅದು ನಾನ್ ಆರ್ಗ್ಯಾನಿಕ್ ಕೂಡ EU ಕಂಟ್ರಿದವರು ಕಂಪಲ್ಸರಿ ಆದಂತ ಒಂದು ರೆಗ್ಯುಲೇಷನ್ಸ್ ಗಳಲ್ಲಿ ಇದೆ. ಇತ್ತೀಚೆಗೆ ಹೊರಡ್ತಕ್ಕಂಥ ನಮಗೆ ತುಂಬಾ ಆಸಕ್ತಿದಾಯಕ, ಪಶ್ಚಿಮ ನಮ್ಗೆ ಆಸಕ್ತಿದಾಯಕ ವಿಷಯ ಅಂದ್ರೆ EU ರೆಗ್ಯುಲೇಷನ್ ಹೊರಡ್ತಕ್ಕಂಥದ್ದು ಡಿಫಾರೆಸ್ಟೈಸೇಷನ್ ಆಕ್ಟ್ ಅಂತ ಹೊರಟಿದ್ದಾರೆ. ಅಲ್ಲಿ ಬಂದಿಡ್ತಕ್ಕಂಥ ಪ್ರತಿ ಪ್ರಾಡಕ್ಟ್ ಕೂಡ ಡಿಫಾರೆಸ್ಟೈಸೇಷನ್ ಆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಮಾತ್ರ ಅದು ಒಳಗೆ ಹೋಗ್ತಕ್ಕಂತಹ ಒಂದಿದು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇನ್ನೂ ಅದ್ರ ಸಂಪೂರ್ಣವಾದಂತಹ ಒಂದು
ಕಂಪ್ಲೀಟ್ ಬಿಟ್ಟಿಲ್ಲ, ಆದ್ರೆ ಬರ್ತದೆ ನೆಕ್ಸ್ಟ್. ನಮ್ಗೆ ಅತ್ಯಂತ ನಾವೇನ್ ಇದರಲ್ಲಿದೆ ಅತ್ಯಂತ ಖುಷಿ ಕೊಡ್ತಕ್ಕಂತ ಇದು. ಆದ್ರೆ ಅಷ್ಟೇ ಹರ್ಡಲ್ಸ್ ಕೂಡ, ಯಾಕಂದ್ರೆ ಡಿಫಾರೆಸ್ಟೇಷನ್ ಆಗಿಲ್ಲ ಅಂತ ಪ್ರತಿ ರೈತರು ತೋರಿಸ್ಬೇಕಂತ ಸವಾಲು ಅದರಲ್ಲಿದೆ. ಇವತ್ತು ಈ ರೀತಿಯ ಸವಾಲುಗಳ ಮಧ್ಯೆ ನಾವು ಕೃಷಿಕರಿರ್ಬೋದು ಅಥವಾ ಪ್ರೊಸೆಸಿಂಗ್ ಇದ್ದವರು ಇರ್ಬೋದು ಅಥವಾ ಮಾರುಕಟ್ಟೆ ಹೋಗ್ತಾ ಎಲ್ಲರೂ ಕೂಡ ಎಲ್ಲರೂ ಕೂಡ ಅವರವರ ಪ್ರಯತ್ನಗಳ ಮಧ್ಯೆನೆ ಒಂದು ಹೋರಾಟವನ್ನು ಮಾಡ್ತಾ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿದು ಒಂದು ಅದರಲ್ಲೇ ಒಂದು ಬದುಕ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಕೆಲವು ಜನ ಅನೇಕ ರೀತಿಯ ವಿಭಿನ್ನ ಶೈಲಿಯ ಪ್ರಯತ್ನವನ್ನು ಮಾಡ್ತಾರೆ, 2 ವರ್ಷ ನಡೆಸ್ತಾರೆ, ಆನಂತರ 3ನೇ ವರ್ಷಕ್ಕೆ ನಡೆಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಗೇನ್ ಲಿವಿಂಗ್ ಇನ್ಕಮ್ ಫೀಸಿಬಿಲಿಟಿ ವಯಬಲ್ ಇದೆಯಲ್ಲ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಇದು ನಮ್ಮ ಬದುಕಿನ ವಾಸ್ತವದ ಪ್ರಶ್ನೆ, ಅದು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲದರ ಮಧ್ಯೆ ಇದಕ್ಕೆ ಖಂಡಿತಕ್ಕೂ ಕೂಡ ಇವೆಲ್ಲದ ಹರ್ಡಲ್ಸ್ ಮತ್ತು ಸರ್ಕಾರದ ಇನ್ಸ್ಟಿಟ್ಯೂಷನ್ಗಳು ಏನಿದಾವೆ ಅದರ ನಿಜವಾಗೂ ಅದರ ಒಂದು ಬೆಂಬಲಗಳು ಸಿಕ್ಕಲ್ಲಿ ಖಂಡಿತಕ್ಕೂ ಕೂಡ ಮೆಡಿಸಿನಲ್ ಪ್ಲಾಂಟ್ಸ್ ವಯಬಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ.